ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ನೀವೇನಾದರೂ ನಮ್ಮ ವೀಡಿಯೋಸ್ನ ಫಸ್ಟ್ ಟೈಮ್ ನೋಡ್ತಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಇಲ್ಲಿ ಬಂದ್ಬಿಟ್ಟು ಒಂದು ಗೋಲ್ಡನ್ ಸ್ಟ್ಯಾಚ್ಯೂ ಇದೆ. ಸೊ ಇವಾಗ ಹುಸೇನ್ ಸಾಗರ್ಗಲ್ವ ಮಗು? ನಾವು ಹುಸೇನ್ ಸಾಗರ್ಗೆ ಹೋಗ್ತಾ ಇದ್ದೀವಿ. ಇಲ್ಲಿ ಯಾರ್ಯಾರು ಫ್ರೀಡಮ್ ಫೈಟರ್ಸ್ ಅವ್ರ ಲೈಫ್ನ ಸ್ಯಾಕ್ರಿಫೈಸ್ ಮಾಡಿದಾರೋ ಅವ್ರಿಗೋಸ್ಕರ, ಅವ್ರ ನೆನಪಿಗೋಸ್ಕರ ಒಂದು ಮೆಮೋರಿಯಲ್ ಸ್ಟ್ಯಾಚ್ಯೂ ಕಟ್ಸಿರೋದು ಇಲ್ಲಿ. ಸೊ ಇದ್ರ ಪಕ್ಕದಲ್ಲೇ ಹುಸೇನ್ ಸಾಗರ್ ಎಂಟ್ರೆನ್ಸ್ ಇದೆಯಂತೆ. ನೀವು ಇಲ್ಲಿ ನೋಡ್ತಿರೋದು ತೆಲಂಗಾಣ ಸೆಕ್ರೆಟ್ರೇಟು. ಅಲ್ಲಿ ನಿಮ್ಗೊಂದು ಗುಟ್ಟ ಥರ ಕಾಣಿಸ್ತಿದೆಯಲ್ಲ, ಅಲ್ಲಿ ಬಂದು ಬಿರ್ಲಾ ಮಂದಿರ್ ಅಂತೆ. ಸೊ ಅಲ್ಲೊಂದು ಟೆಂಪಲ್ ಇದೆ. ಇಲ್ಲೊಂದು ತೆಲಂಗಾಣ ಮಾಟ್ರಿಯರ್ಸ್ ಮೆಮೋರಿಯಲ್ ಅಂತ ಒಂದು ಸ್ಟ್ಯಾಚ್ಯೂ ಇದೆ. ಸೊ ಇದೊಂದು ಬಂದು ನಿಮ್ಗೆ ಇಲ್ಲಿ ಬಂದಾಗ ಇದೊಂದು ಕೂಡ ವ್ಯೂ ನೋಡ್ಬೋದು. ಸೊ ಇದು ಬಂದು ಹುಸೇನ್ ಸಾಗರ್ ಎಂಟ್ರೆನ್ಸ್ ಇದು. ಸೊ ಇಲ್ಲಿಂದ ನಡ್ಕೊಂಡು ಹೋಗ್ಬೇಕು. ನನ್ನ ಮಗನಿಗೆ ಡೆಲಿವರ್ ಮಾಡ್ಬೇಕು. ಯಾಕೆ ಏನಾಯ್ತು? 20 ರೂಪಾಯಿ ಚೇಂಜ್ ಆದೇನೋ 200 ಕೊಟ್ಟಿದ್ದೀನಿ, 120 ಕೊಡು ಅಂತ. 20 ಚೇಂಜ್ ಎಲ್ಲ ಫೋನ್ ಪೇ ಮಾಡಿ ಅಲ್ಲಿ ಹೋಗಿ ಮಾಡ್ಬಿಡು ಅಂತ ಹೇಳ್ತಾನೆ. ಅಷ್ಟು ಜನ ಹತ್ರ ಕ್ಯಾಶ್ ಎಲ್ಲ ಇಸ್ಕೊಂಡವನ, ಅವ್ನಿಗೆ 80 ರೂಪೀಸ್ ಇರಲ್ವಣ. ಆನ್ಲೈನಲ್ಲೇ ಬುಕ್ ಮಾಡ್ಕೊಂಡಿದ್ದೀವಿ. ಕಾಣಿಸ್ತಿದೆ ಅನ್ಸುತ್ತೆ, ಪೇಮೆಂಟ್ ಆಗಿದೆ. ಅಲ್ಲ ಆಗ್ತಾ ಇದೆ. ಅದಕ್ಕೆ ಮಗ ಇಂಥವ್ರನ್ನೆಲ್ಲ ಏನು 120 ರೂಪೀಸ್ ನಾವು ಟೋಟಲ್ ಪೇ ಮಾಡ್ತಿರೋದು. ಡೆಲಿವರ್ ಮಾಡಬೇಕು. 6 ಮೆಂಬರ್ಸ್ಗೆ 120 ರೂಪೀಸ್. ಸೊ ಒಬ್ಬರಿಗೆ 20 ರೂಪಾಯಿ ಎಂಟ್ರಿ ಫೀಸ್. ಬೇರೆ ಅನೇಬಲ್ ಟು ಓಪನ್ ಫೋನ್ ಪೇ, ಗೂಗಲ್ ಪೇ ಮಾಡ್ತೀನಿ. ಪೇಮೆಂಟ್ ಫೇಲ್ಯೂರ್ ಆಗ್ತಿದೆ. ಇನ್ನೊಂದ್ರಲ್ಲಿ ಟ್ರೈ ಮಾಡ್ತಿದ್ದಾನೆ. 20 ಚೇಂಜ್ ಆಯ್ತಾ? ಇದ್ರಲ್ಲಿ ಅಟ್ಲೀಸ್ಟ್ ಪಾಸ್ ಐ ಹ್ಯಾವ್ 50 ರೂಪೀಸ್. ಪರ್ಸ್ನಲ್ ಹಂಗೆಲ್ಲ ತೋರಿಸ್ಬಾರ್ದು, ಪರ್ಸ್ನಲ್ ಕೆಳಗಡೆಯಿಂದ ಸ್ಟಾರ್ಟ್ ಮಾಡು. ಇಲ್ಲಿ ಇದು ಓಕೆ, ಅಲ್ಲಿಂದಾನೆ ಸ್ಟಾರ್ಟ್ ಮಾಡು. ಅದು ನರ್ಸರಿ, LKG UKG. ಮಗ ಸೇಮ್ ಜೆರಾಕ್ಸ್ ಹೊಡ್ದಂಗೆ ಐತೆ. ಅಲ್ಲಿ ನೋಡಿ ನಿನ್ ಕಣ್ಣು, ಅದ್ ನೋಡು, ಇದು ಸೇಮ್ ನೀನಿದ್ದಂಗೆ ಐತೆ. ನಂದು ಚೈಲ್ಡ್ಹುಡ್ ಪಿಕ್ ಇಲ್ಲ, ಸೊ ಇಲ್ಲೇ ಇದೆ. ಚಿನ್ನ ಹೌದು, ಫೋಟೋ ಹಿಡ್ಕೊಳ್ಳೋ ಒಂದು. ಅದನ್ನೇ ಮಾಡ್ತಿದ್ಯಲ್ಲ ಅಲ್ಲಿ. ಸೆಪರೇಟ್ ಆಗಿ ಹಿಡ್ಕೋ. ನೋಡು, ಇದು ನರ್ಸರಿ LKG, ಇದು ಫಸ್ಟ್ ಸ್ಟ್ಯಾಂಡರ್ಡ್, ಅದು ಹೈಸ್ಕೂಲ್, ಅದು PUC SLC ಪಾಸ್ ಆದ್ಮೇಲೆ PUC ಡಿಗ್ರಿವರೆಗೂ. ಇವಾಗಿಂದಿಲ್ಲ. ನಾನ್ ನೋಡು ಇಲ್ಲೇ, ನೋಡಿ ಇಲ್ಲಿ ಚಿಕ್ಕ ವಯಸ್ಸಲ್ಲಿ, ಇದು ಇವಾಗ, ಇದು ಫ್ಯೂಚರ್. ನೋಡಿ, ಡಿಗ್ರಿ ಹೋಲ್ಡರು, ಸೆಕ್ರೆಟ್ರೇಟ್ ಅಂತ ಹೇಳಕ್ ಬರ್ತಿಲ್ಲ. ಏನದು ಪ್ಲೇಸ್ ಹೆಸರು? ಪೇಟ್ರಿಯೇಟಾ? ಸೆಕ್ರೆಟ್ರಿಯೇಟ್, ತೆಲಂಗಾಣ ಸೆಕ್ರೆಟ್ರಿಯೇಟ್ ಒಂದ್ ಸೈಡು, ಇನ್ನೊಂದ್ ಸೈಡ್ ಬಿರ್ಲಾ ಮಂದಿರ್ ನೋಡ್ಬೋದು, ಇನ್ನೊಂದ್ ಸೈಡ್ ಲೈಕ್ ಮೆಮೋರಿಯಲ್ ಹೌಸ್ ನೋಡ್ಬೋದು. ಏನ್ ಮೆಮೋರಿಯಲ್? ತೆಲಂಗಾಣ ಮೆಮೋರಿಯಲ್. ತೆಲಂಗಾಣ ಮೆಮೋರಿಯಲ್. ತೆಲಂಗಾಣ ಮ್ಯಾಟ್ರಸ್ ಅಂದ್ರೆ ಹಾಸಿಗೆ. ಈಗ ಹುಸೇನ್ ಸಾಗರ್ ಅಲ್ಲಿ ಬೋಟಿಂಗ್ ಹೋಗಕ್ ಬಂದಿದೀವಿ. ಅಲ್ಲಿ ಒಂದು ವಾಟರ್ ಮಧ್ಯದಲ್ಲಿ ಬುದ್ಧ ಸ್ಟ್ಯಾಚ್ಯೂ ಇದೆ. ಅದನ್ನ ನೋಡಕ್ಕೆ ನಾವೀಗ ಬೋಟಲ್ಲಿ ಹೋಗ್ತೀವಿ. ಈಗ ನನ್ನ ಫ್ರೆಂಡ್ಸ್ ಟಿಕೆಟ್ ತಗೋತಿದ್ದಾರೆ. ವಿಷ್ಣು ಏನಿಲ್ಲ, ಟಿಕೆಟ್ ತಗೋತಿದ್ದಾರೆ. ನಾವು ಫನ್ ಟೈಮ್ ಯೂಸ್ ಮಾಡ್ತೀವಿ. ಇವರೇ ನಮ್ಮ ಗೈಡು, ಟೂರ್ ಗೈಡ್. ಇವತ್ತಿಗೆ ಎಲ್ಲೆಲ್ಲಿ ಹೋಗ್ಬೇಕು, ಏನೇನು ಮಾಡ್ಬೇಕಂತೆಲ್ಲ ಹೇಳ್ಕೊಡ್ತಿದ್ದಾರೆ. ಇದು ಶಿಪ್, ಇದು ನಮ್ಮನ್ನ ಅಲ್ಲಿ ಮಂದಿಗೆ ಕರ್ಕೊಂಡು ಹೋಗ್ತಿರೋ ಶಿಪ್ ಇದು. ನಾವಿವಾಗ ಇದರಲ್ಲಿ, ಅಲ್ಲಿ ಒಂದು ಸ್ಟ್ಯಾಚ್ಯೂ ಇದೆಯಂತೆ, ಆ ಸ್ಟ್ಯಾಚ್ಯೂನ ನೋಡಕ್ಕೆ ಹೋಗ್ತಾ ಇದ್ದೀವಿ. ಮಗ ಎಷ್ಟು ಮಗ ಇದಕ್ಕೆ ಎಂಟ್ರಿ ಟಿಕೆಟು? 100 ರೂಪೀಸ್ ಪರ್ ಪರ್ಸನ್. ಸೊ ಒಬ್ಬರಿಗೆ 100 ರೂಪೀಸ್ ಅಂತ ಎಂಟ್ರಿ ಟಿಕೆಟು. 100 ರೂಪೀಸ್ ಕೊಟ್ಟರೆ ಈ ಶಿಪ್ಪಲ್ಲಿ
ನಾವು ಇವಾಗ ಅಲ್ಲಿ ಹೋಗ್ತಿರೋ ಬುದ್ಧ ಸ್ಟ್ಯಾಚ್ಯೂ ಹತ್ರ ಕರ್ಕೊಂಡೋಗಿ ವಾಪಸ್ ಕರ್ಕೊಂಬರ್ತಾರೆ. ಓಕೆ, ಒಂದು ಮಿಸ್ ಅಸಂಪ್ಷನ್ ಆಗೋಗಿತ್ತು. ಸೊ ನಾವಿವಾಗ ಹೋಗ್ತಿರೋ ಶಿಪ್ ಬಂದು ಇದು ಜನ ಕಮ್ಮಿ ಇದಾರಲ್ಲ ಅದಕ್ಕೆ. ಜನ ಕಮ್ಮಿ. ಇದಲ್ಲ, ಯಾಕಂದರೆ ಅದು ಜನ ಜಾಸ್ತಿ ಇದ್ದಾಗ ಮಾತ್ರ ಅದ್ರಲ್ಲಿ ಕರ್ಕೊಂಡು ಹೋಗ್ತಾರಂತೆ. ಸೊ ಇವಾಗ ಕಮ್ಮಿ ಜನ ಇರೋದಕ್ಕೆ ಈ ಚಿಕ್ಕ ಶಿಪ್ಪಲ್ಲಿ ಕರ್ಕೊಂಡು ಹೋಗ್ತಿದ್ದಾರೆ. ಇದು ಪಟ್ಕೊಬೋದು. ಅವರಷ್ಟಕ್ಕೆ ಅವರೇ ಒಂದು ಲೈಫ್ ಜಾಕೆಟ್ ತಗೊಂಡು ಇಲ್ಲಿ ಬಂದು ಹಾಕ್ಕೊಂಡು ಅವರೇ ಕುತ್ಕೋಬೇಕು. ನೋಡಿ ಇಲ್ಲಿ ಅದಿದೆ, ಇರಿ ಒಂದು ಸೆಕೆಂಡ್ ಇದು ನೋಡು ಎಷ್ಟು ಟೈಟ್ ಅಂದ್ರೆ ಒಂದಿದೆ. ಹಾಕಿದ್ರು ಪರವಾಗಿಲ್ಲ. ಓ ಇದೂ ಇಲ್ಲ. ಸೊ ಇಲ್ಲೇ ಗೊತ್ತಾಗ್ತಿದೆ ಸೇಫ್ಟಿ ಹೇಗೆ ಅಂತ. ನಮ್ಮದು ಕಾಳಿ ಕಡ್ದಂಗೆ ಕಟ್ಬಿಟ್ಟಿದ್ದಾರೆ. ನಿಂದು ಮಾತ್ರ ಇಲ್ಲ. ಸೊ ಎಲ್ಲರೂ ಕುತ್ಕೊಂಡು ಕಾಯ್ತಾ ಇದ್ದೀವಿ. ಇನ್ನು ಜನ ಬರಬೇಕು, ಫುಲ್ಲಾಗಿಲ್ಲ. ನನಗೆ ಕೇಳಿಸಿ. ಎಕ್ಸ್ಟ್ರಾ ಪರ್ಫಾರ್ಮೆನ್ಸ್ಗೆಲ್ಲ ಇಲ್ಲ, ಎರಡಷ್ಟೇ ಪರ್ಫಾರ್ಮೆನ್ಸ್ ಮಾಡಬೇಕು. ಬುದ್ಧ ವಂದನ ನೋಡ್ತಾ ಇದ್ದೀರಾ, ಬುದ್ಧ ಸ್ಟ್ಯಾಚ್ಯೂ. ಸುಮಾರು ಜನ ಬಂದಿದ್ದಾರೆ ನೋಡಕ್ಕೆ. ವ್ಯೂ ಮಾತ್ರ ಚೆನ್ನಾಗಿದೆ. ಇರ್ಬೋದು ಇಲ್ಲಿ ಅವ್ರನ್ನ ಹಿಡ್ಬಿಟ್ಟು ಸ್ಟ್ಯಾಚ್ಯೂ ಹತ್ರ ಬಂದ್ಬಿಟ್ಟು ಪೆಪ್ಸಿ, ಅವ್ರಿಬ್ಬರನ್ನ ರೆಕಾರ್ಡ್ ಮಾಡ್ಕೊಳ್ಳೋದು. ಮೌಂಟೇನ್ ಡ್ಯೂ. ಇವರು ಏನೂ ಕುಡಿತಿಲ್ಲ, ಇವ್ರು ಬ್ಯುಸಿಯಾಗಿದ್ದಾರೆ. ಇವರು ಏನೂ ಕುಡಿತಿಲ್ಲ, ಇವರು ಬ್ಯುಸಿಯಾಗಿದ್ದಾರೆ. ಇವರಂತೂ ಫುಲ್ಲು ಬ್ಯುಸಿಯಾಗಿದ್ದಾರೆ, ಫೋನ್ ನೋಡೋದು. ಪ್ಲೇಸ್ ಚೆನ್ನಾಗಿದೆ. ಬಿಸಿಲು ಅನ್ನೋದೊಂದು ಬಿಟ್ಟರೆ ಬೇರೆ ಎಲ್ಲ ಪೇಸ್ ಆಗಿ ಕಾಮ್ ಆಗಿದೆ. ಸುತ್ತ ನೀರು, ವ್ಯೂ ಮಾತ್ರ ಚೆನ್ನಾಗಿದೆ. ಎಂಜಾಯ್ ಮಾಡ್ಬೋದು ಬಂದ್ರೆ. ನೀವು ನೋಡ್ತಿರ್ಬೋದು ಇವಾಗ ನಾವು ಸ್ಟ್ಯಾಚ್ಯೂನ ನೋಡ್ಕೊಂಡು ರಿಟರ್ನ್ ಹೋಗ್ತಾ ಇದೀವಿ ಇವಾಗ. ಸೊ ರಿಟರ್ನ್ ಹೋಗ್ಬೇಕಾದ ವ್ಯೂ ಹೇಗಿದೆ ಅಂತ ನೀವೇ ನೋಡಿ. ಬಂದು ಒಂದು ಹಾಫ್ ಅನ್ ಅವರ್ ಟೈಮ್ ಸ್ಪೆಂಡ್ ಮಾಡ್ಬೋದು ಆರಾಮಾಗಿ. ವಿಡಿಯೋಸ್ ಫೋಟೋಸ್ ಎಲ್ಲ ತಗೊಂಡು ರಿಟರ್ನ್ ಆಗ್ಬೋದು. ಏನು ಅಂದ್ರೆ ಸ್ವಲ್ಪ ಜನ ಕ್ರೌಡೆಡ್ ಆಗಿ ಕಾಣಿಸ್ತಾರೆ, ಯಾಕಂದ್ರೆ ಜಾಗ ತುಂಬಾ ಚಿಕ್ಕದಿದು. ಆದ್ರಿಂದ ಜನ ಇರೋ ತರ ಕಾಣಿಸ್ತಾರೆ ಫೋಟೋಸ್ ಎಲ್ಲ. ಬಟ್ ನಿಮ್ಗೆ ಅದು ಫೋಟೋಗ್ರಫಿ ಸ್ಕಿಲ್ಸ್ ಇತ್ತು ಅಂದ್ರೆ ಆರಾಮಾಗಿ ಬಂದು ಒಂದು ಹಾಫ್ ಅನ್ ಅವರ್ ಟೈಮ್ ಸ್ಪೆಂಡ್ ಮಾಡ್ಬೋದು. ನೀವು ಇವಾಗ ನೋಡ್ತಿರ್ಬೋದು ಇಲ್ಲಿ ಆ ದೊಡ್ಡ ಬೋಟಲ್ಲಿ ಜನರನ್ನ ಕರ್ಕೊಂಡು ಹೋಗ್ತಿದ್ದಾರೆ. ಯಾಕಂದ್ರೆ ಇವಾಗ ಜನ ಜಾಸ್ತಿ ಇದ್ದಾರೆ. ನಮ್ಮ ಬ್ಯಾಚ್ ಅಲ್ಲಿ ಬಂದಾಗ ಜನ ಕಮ್ಮಿ ಇದ್ರು ಅಂತ ನಮ್ಮನ್ನ ಚಿಕ್ಕ ಬೋಟಲ್ಲಿ ಕರ್ಕೊಂಡು ಓಡಾಡಿದ್ರು. ಜನ ಜಾಸ್ತಿ ಇದ್ದಾಗ ನಿಮ್ ಲಕ್ ಚೆನ್ನಾಗಿದ್ರೆ ಅಲ್ಲಿ ಕಾಣಿಸ್ತಿದ್ಯಲ್ಲ ಆ ಬೋಟಲ್ಲಿ ಹೋಗ್ಬೋದು. ಏನ್ ನಿನ್ ಪ್ರಾಬ್ಲಮ್ ಇವಾಗ ಹೇಳು. ಈಗ ಮದ್ವೆ ಆಗಿಲ್ಲ, ಹೆಂಡ್ತಿನೇ ದೇವ್ರು, ದೈವ ಮನ್ಸಲ್ಲಿ ಇಟ್ಕೊಂಡು ಬೇರೆ ಹೆಣ್ಮಕ್ಳೆಲ್ಲ ನಿನ್ಗೆ ದವ್ವ ಇದ್ದಂಗೆ. ನಿನ್ನ ಕೇಳಿ ಅಲ್ಲ, ನಿನ್ನ ಬಾಳಲ್ಲಿ ನಾನೊಬ್ಬಳೇ ದೇವತೆ, ಬೇರೆ ಎಲ್ಲ ಹೆಣ್ಮಕ್ಳು ದೆವ್ವಗಳೇ. ಕರೆಕ್ಟ್. ಬಾಳಲ್ಲಿ ಹೆಣ್ಮಕ್ಕಳ ದೇವಗಳು ಅಲ್ಲ, ನಾನೊಬ್ಬಳು ದೇವತೆ. ನನ್ನ ಹೊರತುಪಡಿಸಿ ಅದನ್ನ ನಾನ್ ಹೇಳ್ಬೇಕು, ನೀನಲ್ಲ ಹೇಳ್ಬೇಕಾಗಿರೋದು. ಡಿಪಾರ್ಟ್ಮೆಂಟ್ ಗರ್ಲ್ಸ್ ಅದನ್ನ ಹೇಳ್ಬೇಕಾಗಿರೋದು ಯಾರು ಹೇಳು? ನಾನು, ನೀನಲ್ಲ. ನಾನು ಹೇಳು. ಏನ್ರ ಬಗ್ಗೆ? ಹುಸೇನ್ ಸಾಗರ್ ಬಗ್ಗೆ ರಿವ್ಯೂ ಹೇಳು. ಹುಸೇನ್ ಸಾಗರ್
ಸಾಗರ್ ಅಲ್ಲಿ ಚೆನ್ನಾಗಿದೆ. ಈವ್ನಿಂಗ್ ಬಂದ್ರೆ ಇನ್ನು ತುಂಬಾ ಚೆನ್ನಾಗಿರುತ್ತೆ. ಮಧ್ಯಾಹ್ನ ಬಂದ್ರೆ ಬಿಸಿಲು. ಬೋಟಿಂಗ್ ಎಂಜಾಯ್ ಮಾಡಿದ್ವಿ. ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಏಯ್ ಬುದ್ಧ ಅಂಬೇಡ್ಕರ್ ಅಂಬೇಡ್ಕರ್ ಅಂತ ಯಾವ ಸ್ಟ್ಯಾಚ್ಯೂ ಹತ್ರ ಹೋಗಿದ್ದೆ ಅಂತ ಗೊತ್ತಿಲ್ಲ, ಅದ್ರ ಕೆಳಗಡೆ ನೀನು stone ಬಿಲ್ಡಪ್ ನಿಂತ್ಕೊಂಡಿತ್ತು. ಕೊಡ್ತಿದ್ಯಾ? ಬಿ ಆರ್ ಅಂಬೇಡ್ಕರ್ ಸ್ಟ್ಯಾಚ್ಯೂನ ಅದು? ಲುಂಬಿನಿ ಗಾರ್ಡನ್ ಮತ್ತೆ ಇದೇನೋ ಟ್ಯಾಂಕ್ ಬಂಡ್. ಹುಸೇನ್ ಸಾಗರ್ ಟ್ಯಾಂಕ್ ಬಂಡ್. ಲುಂಬಿನಿ ಗಾರ್ಡನ್ ಇದು ಲುಂಬಿನಿ ಗಾರ್ಡನ್ ಇದೆ. ಲುಂಬಿನಿ ಗಾರ್ಡನ್ ಟ್ಯಾಂಕ್ ಬಂಡ್ ಯಾರಾದ್ರೂ 1 hour 2 hours ಆರಾಮಾಗಿ ಸ್ಪೆಂಡ್ ಮಾಡ್ಬೇಕು ಅಂತ ಅನ್ಕೊಂಡ್ರೆ ಅಂದ್ರೆ ಇಲ್ಲೆಲ್ಲ ಚೆನ್ನಾಗಿದೆ. ಪಾರ್ಕ್ ಸ್ವಲ್ಪ ಪಾರ್ಕ್ ಇದೆ ನಮ್ BBMP ತುಂಬಾ ಚೆನ್ನಾಗಿರುತ್ತೆ. ಇದು ಸುಮ್ಮನೆ 20 rupees ಎಂಟ್ರಿ ವೇಸ್ಟ್, ಬಟ್ ಬೋಟಿಂಗ್ ಆದ್ರೆ ಹೊರ್ತು ಮಕ್ಕಳೆಲ್ಲ ಎಂಜಾಯ್ ಮಾಡ್ಬೋದು. ವಾಟರ್ ಗೇಮ್ಸ್ ಇದೆ ಅಂಡ್ ಡ್ರೈ ಗೇಮ್ಸ್ ಕೂಡ ಇದೆ. ಅವರಿಗೆ ಚೆನ್ನಾಗಿ ತಿನ್ಕೊಂಡು ಆರಾಮಾಗಿ ಓಡಾಡ್ಕೊಂಡು ಫ್ಯಾಮಿಲಿ ಟೈಮ್ ಸ್ಪೆಂಡ್ ಮಾಡ್ಕೊಂಡು ಮನೆಗೆ ಹೋಗ್ಬೋದು. ಈಗ ಯಾವ್ದಿದು ಪ್ಲೇಸ್ ಪಾರ್ಕ್ ನಂಗೆ ಪ್ಲೇಸ್ ಹುಸೇನ್ ಸಾಗರ್ ಆ ಪ್ಲೇಸ್ ಇಂದ ಈಗ ಚಾರ್ಮಿನಾರ್ ಹೋಗ್ತಾ ಇದೀವಿ. ಅಲ್ಲಿ ಪಾರ್ಕಿಂಗ್ ಸಿಗಲ್ಲ ಅಂತ ಕಾರ್ನ ಇಲ್ಲೇ ಪಾರ್ಕ್ ಮಾಡಿ ನಾವು ಹೋಗ್ತಾ ಇದೀವಿ.